ಫಸ್ಟು ನೆಗ್ಲೆಕ್ಟ್ ಮಾಡಿದ್ದೆ ತಪ್ಪದು. ಅವರು ಅಲ್ಲಿ ಅಷ್ಟು ಸೆಕ್ಯೂರಿಟಿ ಇಟ್ಟಿದ್ರೆ ಆ ಥರ ಘಟನೆ ನಡೀತಾ ಇರಲಿಲ್ಲ. ಪಬ್ಲಿಕ್ಕಲ್ಲಿ ಸಿಗ್ನಲಲ್ಲಿ ನೇಣಾಕ್ಬಿಟ್ಟು ಕಲ್ಲು ತೊಗೊಂಡು ಓಡಿಸ್ಬೇಕು, ಇಂಚಿಂಚೇ ಕುಯ್ದು ಅವ್ರು ಸಾಯಿಸ್ಬೇಕು. ಆಗ ಆ ಥರ ಮಾಡ್ಬೇಕು. ಅವ್ರಿಗೆ ಒಂದೇ ಏಟಿಗೆ ಸಾಯಿಸಿದ್ರೆ ಪ್ರಾಣ ಉಂಟಾಯ್ತದೆ. ಹಿಂಸೆ ಕೊಟ್ಟು ಸಾಯಿಸ್ಬೇಕು. ವಿರುದ್ಧವಾಗಿ ಯಾರೇ ಮಾತಾಡಲಿ, ಮಂತ್ರಿ ಆಗಿರಲಿ ಯಾರೇ ಇರಲಿ, ಅವ್ರಿಗೆ ಇಲ್ಲಿನ ಜನನೇ ತಕ್ಕ ಪಾಠ ಕಲಿಸಿದ್ರೆ ಒಳ್ಳೆಯದು. ನಾನು ಇರೋದನ್ನ ಮಾತಾಡಲ್ಲ. ಅಷ್ಟು ಎಲ್ಲ ಸ್ಟೇಟವರು ಎಲ್ಲ ದೇಶದವರು ಅಲ್ಲಿ ಇದಕ್ಕೆ ಬರ್ತಾರಲ್ಲ ಪ್ರವಾಸಕ್ಕೆ, ಅಲ್ಲಿ ಪೊಲೀಸು ಭದ್ರತೆ ಮಿಲ್ಟ್ರಿನ ಇಡ್ಬೋದಾಯಿತು, ಮೊದಲೇ ಎಚ್ಚರಿಸ್ಕೋಬೋದಾಯ್ತಲ್ವ. ಅದು ನಾನು ಹೇಳೋದು. ಅದು ಹಿಡ್ದೇ ಇದ್ದಿದ್ದು ತಪ್ಪಲ್ಲಿ. ಅದೇ ನೆಗ್ಲೆಕ್ಟ್ ಮಾಡಿದ್ದು ಅವ್ರದ್ದು. ಫಸ್ಟು ನೆಗ್ಲೆಕ್ಟ್ ಮಾಡಿದ್ದೆ ತಪ್ಪದು. ಅವರು ಅಲ್ಲಿ ಅಷ್ಟು ಸೆಕ್ಯೂರಿಟಿ ಇಟ್ಟಿದ್ರೆ ಆ ಥರ ಘಟನೆ ನಡೀತಾ ಇರಲಿಲ್ಲ. ಫಸ್ಟ್ ಆಫ್ ಆಲು ಅವರು ಅಲ್ಲಿ ನೆಗ್ಲೆಕ್ಟ್ ಮಾಡಿದ್ದೇ ತಪ್ಪು ಅವ್ರದ್ದು ಅಂತ ನನಗನ್ನಿಸುತ್ತೆ. ಶಿಕ್ಷೆ ಕೊಡ್ಬೋದು ಅಂತಂದರೆ ಟೆರರಿಸ್ಟೇ ಇಲ್ದಂಗೆ ಮಾಡ್ಬೋದು. ಯಾವುದೇ ಕಾರಣದಲ್ಲಿ ಟೆರರಿಸ್ಟ್ ಇಲ್ದಂಗೆ ಇದು ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು ಮನಸ್ಸಿಟ್ರೆ. ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಶಿಕ್ಷೆ ಅಂತಂತಂದರೆ ಪಬ್ಲಿಕ್ಕಲ್ಲಿ ಸಿಗ್ನಲಲ್ಲಿ ನೇಣಾಕ್ಬಿಟ್ಟು ಕಲ್ಲು ತೊಗೊಂಡು ಓಡಿಸ್ಬೇಕು, ಇಂಚಿಂಚೇ ಕುಯ್ದು ಅವ್ರು ಸಾಯಿಸ್ಬೇಕು. ಆಗ ಆ ಥರ ಮಾಡ್ಬೇಕು. ಅವ್ರಿಗೆ ಒಂದೇ ಏಟಿಗೆ ಸಾಯಿಸಿದ್ರೆ ಪ್ರಾಣ ಉಂಟಾಯ್ತದೆ. ಹಿಂಸೆ ಕೊಟ್ಟು ಸಾಯಿಸ್ಬೇಕು. ಕಲಬುರಗಿ ಮುಸ್ಲಿಮ್ಸ್ ಅದು ಮಾಡಲ್ಲ, ಅದು ಹೇಳಿ ಅವ್ರಿಗೂ ಮಾಡಬೇಕು ಅಂತ. ಆಮೇಲೆ ಮೊನ್ನೆ ಈಗ ಲಾಸ್ಟ್ ಟೈಮಲ್ಲಿ ಕಲಬುರಗಿಲಿ ಅವ್ರದ್ದು ಇದೆಲ್ಲ ರೋಡ್ ಗಂಟಿಸಿದ್ರೆ ಎಲ್ಲ ಇದು ಪಾಕಿಸ್ತಾನ ಬಾಟ ಎಲ್ಲ ಅಂಟಾಕಿದ್ರೆ ಅದನ್ನೆಲ್ಲ ಸೇಫ್ ಮಾಡ್ತಾಯಿದ್ರಲ್ಲ, ಅಂಥವ್ರಿಗೂ ಸ್ವಲ್ಪ ಶಿಕ್ಷೆ ಕೊಡಬೇಕು. ಹಾಂ, ಅಂಥವ್ರಿಗೆ ಫಸ್ಟು ಅವ್ರಿಗೂ ಶಿಕ್ಷೆ ಕೊಡಬೇಕು. ಯಾಕೆಂದರೆ ನಮ್ಮ ಇಂಡ್ಯಾದಲ್ಲಿ ಅನ್ನ ತಿಂತಾ ಇರೋರು, ಇಂಡ್ಯಾದಲ್ಲಿ ಇರೋರು, ನಮ್ಮ ಇಂಡ್ಯಾದವ್ರಿಗೆ ಅನ್ಯಾಯ ಆಗಿರೋದು. ಅವರು ಅದನ್ನು ಅಂಥವ್ರಿಗೂ ಶಿಕ್ಷೆ ಕೊಡ್ಬೇಕು. ನಮ್ಮ ಕರ್ನಾಟಕದವ್ರಿಗೆ ಕೊಡ್ಬೇಕು. ಕರ್ನಾಟಕದಲ್ಲಿ ಅವರು ಕೊಡಲ್ಲ. ಟಾರ್ಗೆಟ್ ಆಯ್ತಾರೆ ಅಂತಂತಂದರೆ ಅದು ಏನು ಉದ್ದೇಶದಿಂದ ಮಾಡ್ತಾವ್ರೆ ಅಂತ ಅದು ಗೊತ್ತಾಗ್ತಾಯಿಲ್ಲ. ಇಲ್ಲ ಇಂಡ್ಯಾದಲ್ಲಿ ನೆಮ್ಮದಿಯಾಗಿ ಇರಬಾರ್ದು ಅಂತ ಮಾಡ್ತಾವ್ರೋ ಏನು ಅಂತ ಗೊತ್ತಾಗ್ತಾಯಿಲ್ಲ. ಮೋದಿಯವ್ರ ಕಾರಣ ಅಲ್ಲ, ಅಲ್ಲಿ ಸೆಕ್ಯೂರಿಟಿನ ಭದ್ರತೆ ಮಾಡ್ಬೋದಾಯ್ತು. ಹಾಂ, ಅದು ತಪ್ಪೇ ಅಲ್ಲ. ಮೋದಿಯವ್ರು ಮಾಡ್ತಾವ್ರೆ ಅಂತಲ್ಲ, ಫಸ್ಟ್ ಆಫ್ ಆಲ್ ಅಲ್ಲಿ ಸೆಕ್ಯೂರಿಟಿ ಭದ್ರಪಡಿಸ್ಬೇಕಾಯ್ತು ಅವರು. ನಿಮ್ಮ ಅಭಿಪ್ರಾಯ ಸರ್, ನಿಮ್ಗೆ ಏನು ಅನ್ಸುತ್ತೆ? ಮೋದಿಯವರು ಸರಿಯಾಗಿ ಅವ್ರನ್ನ ಶಿಕ್ಷೆ ಕೊಡಬೇಕು. ಇನ್ನೊಂದು ಸತಿ ಈ ಥರ ಆಗಬಾರ್ದು. ಯಾರು ಇದಕ್ಕೆ ವಿರುದ್ಧವಾಗಿ ಹೇಳ್ತಾರೋ ಅವ್ರಿಗೆಲ್ಲ ಸರಿಯಾಗಿ ಪಾಠ ಕಲಿಸ್ಬೇಕು. ಇಲ್ಲ ಜನಗಳೆಲ್ಲ ಸರಿಯಾಗಿ ಪಾಠ ಕಲಿಸ್ಬೇಕು. ನಾವೆಲ್ಲ ಭಾರತೀಯರು ಅನ್ನೋದು ನೆನಪಲ್ಲಿ ಇಟ್ಕೋಬೇಕು. ಫಸ್ಟು ವಿರುದ್ಧವಾಗಿ ಯಾರೇ ಮಾತಾಡಲಿ, ಮಂತ್ರಿ ಆಗಿರಲಿ ಯಾರೇ ಇರಲಿ, ಅವ್ರಿಗೆ ಇಲ್ಲಿನ ಜನನೇ ತಕ್ಕ ಪಾಠ ಕಲಿಸಿದ್ರೆ ಒಳ್ಳೆಯದು. ನಮ್ಮ ಅಭಿಪ್ರಾಯ ಇಷ್ಟು. ಅವ್ರು ಕೊಟ್ಟಂಗೆ ನಾವು ಕೊಡಬೇಕಿಲ್ಲಿ. ಮತ್ತೆ ಅವ್ರು ಇಲ್ಲಿ ಯಾಕೆ ಬರ್ತಾರೆ, ಇಲ್ಲಿ ಯಾಕೆ ಉಟ್ಕೊಂಡವ್ರು, ಅವ್ರನ್ನ ಎಲ್ಲ ಸರಿಯಾಗಿ ಸರ್ವನಾಶ ಮಾಡಬೇಕು. ಯಾಕೆ ಭಾರತೀಯರೇ ಟಾರ್ಗೆಟ್ ಅವರು ನೆಕ್ಸಲೆಂಟ್ಗಳಿಗೆ, ಟೆರರಿಸ್ಟ್ಗಳಿಗೆ? ಅದೇನೋ ನಮಗೂ ಸರಿಯಾಗಿ ಅದು ಗೊತ್ತಾಗ್ತಾಯಿಲ್ಲ, ಏನಕ್ಕೆ ಇದು ಮಾಡ್ತಾವ್ರು ಅಂತ ಗೊತ್ತಿಲ್ಲ. ಅವರು ಯಾಕೆ ಹೇಳಿದೆ ಅಂದರೆ ಹಿಂದೂಗಳು ಅಂತ ಕೇಳಿ ಸಾಯಿಸ್ತಾ ಇದ್ದಾರೆ. ಹಾಂ, ಅಲ್ಲ ಅವ್ರಿಗೆ ಇರೋದು ಟಾರ್ಗೆಟ್ ಅಂದರೆ ಹಿಂದೂಗಳೇ ಅಂತಂತಲ್ಲ, ಅವರಲ್ಲೂ ಇದ್ದಾರೆ. ಆದರೆ ಜಾಸ್ತಿ ನಮ್ಮನ್ನು ಮೊನ್ನೆ ಎಲ್ಲ ಇದು ನಮ್ಮ ಹಿಂದೂಗಳನ್ನೇ ನೋಡಿ ಟಾರ್ಗೆಟ್ ಮಾಡಿ ಹೊಡೆದ್ರಲ್ಲ, ಅದು ತಪ್ಪು, ಮಾಡಬಾರ್ದು. ಕೆಲವರು ಮುಸ್ಲಿಮ್ಸ್ ಇದ್ದಾರೆ, ಇಲ್ಲಿಗೆ ಕರೆಕ್ಟಾಗಿರೋರು ಮುಸ್ಲಿಮ್ಸ್ ಕರೆಕ್ಟಾಗಿದ್ದಾರೆ. ಕುಲಬೇರಿಕೆಗಳು ಈ ಥರ ಮಾಡ್ತಾರೆ. ಯಾಕೆ ಸರ್ ಮೋದಿ ಹೆಸರು ಹೇಳಿ ಒಂದು ಕಡೆಯಿಂದ ಮೋದಿಯವ್ರ ರೀಸನ್ ಅಂತ ಗೊತ್ತಾಗುತ್ತೆ. ಮೋದಿಗೆ ಹೋಗಿ ಹೇಳಿ ಅಂತ ಹೇಳಿ ಸಾಯಿಸಿರೋದು, ಅದ್ರ ಬಗ್ಗೆ ನಮಗೆ ಅಷ್ಟು ಹೇಳಕ್ಕೆ ಬರೋಕ್ಕಾಗಲ್ಲ. ಯಾಕಂದ್ರೆ ಮೋದಿ ಬಗ್ಗೆ ಮಾತಾಡೋಷ್ಟು ನಾವು ದೊಡ್ಡವರಲ್ಲ. ನಾವು ಇಲ್ಲಿ ಪ್ರಜೆಗಳ ಥರನೇ ಮಾತಾಡ್ತೀವಿ. ನಾವು ಮೋದಿಗೆ ಬೆಂಬಲವಾಗಿದ್ದೀವಿ. ಯಾರೇ ಥರ ತಪ್ಪು ಮಾಡೋದು ತಪ್ಪೆ. ಅವನು ಯಾರು ಹಿಂದೂ ಇರಲಿ ಮುಸ್ಲಿಮ್ಸ್ ಆಗಲಿ, ಮುಸ್ಲಿಮ್ಸು ನಮ್ಮ ಹಿಂದೂಗಳು ಬೇಕು ಅಂತ ಟಾರ್ಗೆಟ್ ಮಾಡ್ತಾರೆ. ಅವ್ರು ಸರಿಯಾದ ತಕ್ಕ ಶಾಸ್ತ್ರ ಮಾಡಿದ್ರೆ ನಾವು ಎಲ್ಲ ಜೊತೆಲಿ ಇದ್ದೀವಿ, ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಬೀಟ್ಲೆಸ್ ಕರ್ನಾಟಕ.